ಎಂಡೋಸಲ್ಫಾನಿನ ದುಷ್ಪರಿಣಾಮ ಆಗಿರೋದು 100ಕ್ಕೆ 100ರಷ್ಟು ಸತ್ಯ ಇದೆ. ಅದರಿಂದ ಅಂಗವೈಕಲ್ಯತೆಯ ಮಕ್ಕಳು ಹುಟ್ಟಿರೋದು ಮತ್ತು ಕಷ್ಟಪಟ್ಟಿರೋದು, ಅವ್ರ ತಂದೆ ತಾಯಿಗಳು ಕಷ್ಟಪಟ್ಟಿರೋದು ಇತ್ಯಾದಿ ಇತ್ಯಾದಿ ಇದೆ. ಅದು ಸರ್ಕಾರಕ್ಕೆ ಗೊತ್ತಿರೋದ್ರಿಂದಲೇ ಅವರಿಗೋಸ್ಕರವಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಸ್ಥೈರ್ಯ ಕೊಡುವಂಥ ಪ್ರಯತ್ನವನ್ನು ಸರ್ಕಾರಗಳು ಮಾಡಿದೆ. ನಾನು ಇತ್ತೀಚೆಗೆ ಬೇರೆ ಬೇರೆ ವರದಿಗಳನ್ನು ನೋಡಿದ್ದೇನೆ. ಅದು 2ನೇ ಪೀಳಿಗೆ 3ನೇ ಪೀಳಿಗೆಗಳಿಗೂ ಸಹ ಅದು ಮುಂದುವರಿತಾ ಇದೆ ಅನ್ನುವಂಥದ್ದು. ಇದು ಮುಂದುವರಿಬಾರದು, ಹಾಗೆ ನಮ್ಮೆಲ್ಲರ ಅಪೇಕ್ಷೆ. ಆದರೆ ಯಾವತ್ತೂ ಆಗಿರೋ ತಪ್ಪಿಗೆ ಇನ್ನು ಯಾರ್ಯಾರೋ ಯಾವಾಗಲೂ ಅನುಭವಿಸುವಂಥ ದುಸ್ಥಿತಿ ಬಂದಿರೋದು ನಿಜವಾಗಿ ನಮ್ಮೆಲ್ಲರ ಮನ ಕಲಗುವಂಥ ವಿಷಯ ಇದು. ಬಟ್ ಇಂಥ ಸಂದರ್ಭದಲ್ಲಿ ನಾವು ಆ ಕುಟುಂಬಕ್ಕೆ, ಆ ವ್ಯಕ್ತಿಗಳಿಗೆ ಮಾನಸಿಕವಾಗಿ ಧೈರ್ಯ ಕೊಟ್ಟು ಅವರು ಉತ್ತಮ ಜೀವನವನ್ನು ಸಮಾಜದ ಜನರ ಮಧ್ಯೆ ಮಾಡುವಂತೆ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಇದಕ್ಕೆ ಮುನ್ನೆಚ್ಚರ ಕ್ರಮವಾಗಿ ಹೀಗೆ ಆಗದೇ ಇರುವಂತೆ, ನೆಕ್ಸ್ಟ್ ಜನ್ರೇಷನ್ಗಳಿಗೆ ಅದು ಹೋಗದೇ ಇರುವಂತೆ ಇನ್ನೇನು ಮಾಡಬೇಕು ಅನ್ನೋದು ವೈಜ್ಞಾನಿಕವಾಗಿ ವೈದ್ಯರುಗಳು ಪರಿಹಾರವನ್ನು ಸೂಚಿಸಬೇಕು. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಇದು ನೆಕ್ಸ್ಟ್ ಜನ್ರೇಷನ್ಗಳಿಗೆ ಹೋಗಬಾರ್ದಲ್ಲ, ಆಗದೇ ಇರೋದಕ್ಕೆ ಸರ್ಕಾರ ವಿಜ್ಞಾನಿಗಳ ಮೂಲಕ ಪರಿಹಾರವನ್ನು ಕಂಡುಕೊಂಡು ಅದಕ್ಕೇನು ಚಿಕಿತ್ಸೆ ಇತ್ಯಾದಿಗಳ ಬಗ್ಗೆ, ಔಷಧಿ ಇತ್ಯಾದಿಗಳ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ಚರ್ಚೆ ಮಾಡ್ತೇನೆ. ಆ ಎಂಡೋಸಲ್ಫಾನ್ನಂಥ ವಿಷವನ್ನು ಹೇಗೆ ಜನರಿಗೆ ಉಣಿಸಿದ್ದಾರೆ ನಾನು ಮತ್ತದು ಹಿಂದೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಅಂತ. ಅಮಾನವೀಯವಾದಂಥ ಕೃತ್ಯ. ಅದರ ದುಷ್ಪರಿಣಾಮ ಪಾಪ ಯಾರೋ ಅಮಾಯಕರನ್ನು ಅನುಭವಿಸುವಂತೆ ಆಗಿದೆ. ಅವ್ರ ಅಂಗವೈಕಲ್ಯತೆಯ ವೈವಿಧ್ಯ ನೋಡಿಬಿಟ್ರೆ ಭಯ ಆಗತ್ತೆ. ನಮ್ಮ ಜಿಲ್ಲೆಯಲ್ಲಿಯೂ ಇದೆ. ಅದು ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿಯೂ ಇದೆ. ಬಟ್ ಅದಕ್ಕೆ ಸರ್ಕಾರದಿಂದ ಯೋಜನೆ ಮಾಡಿದೆ, ಅವರಿಗೆ ಚಿಕಿತ್ಸೆ ಇತ್ಯಾದಿ ಕೊಡ್ತಾ ಇದೆ. ಈಗ ಸ್ವಲ್ಪ ಆತಂಕದ ಭಾಗ ಏನು ಅಂದರೆ ಅದು ನೆಕ್ಸ್ಟ್ ಜನ್ರೇಷನ್ಗಳಿಗೂ ಬರ್ತಾ ಇದೆ ಅನ್ನೋ ಅದು. ದಟ್ ಈಸ್ ದಿ ಅಂದರೆ ಈಗ ಆಗಿರೋದು ಆಗಿದೆ, ಅವ್ರಿಗೆ ಏನೇನು ಅಂತೆಲ್ಲ ನಡೀತಾ ಇದೆ. ಬಟ್ ಈ ನೆಕ್ಸ್ಟ್ ಜನ್ರೇಷನಿಗೂ ಬರ್ತಾ ಇದೆ ಅನ್ನೋದು ಆತಂಕದ ವಿಷಯ. ನಾನು ಅದ್ರ ಬಗ್ಗೆ ಪರಿಹಾರ ನನಗೆ ಗೊತ್ತಿಲ್ಲ, ಬಟ್ ನಾವು ವೈಜ್ಞಾನಿಕವಾಗಿ ಪರಿಹಾರ ಹುಡ್ಕೋಬೇಕು. ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತೀನಿ. ಎಂಡೋಸಲ್ಫಾನಿನ ದುಷ್ಪರಿಣಾಮ ಆಗಿರೋದು 100ಕ್ಕೆ 100ರಷ್ಟು ಸತ್ಯ ಇದೆ. ಅದರಿಂದ ಅಂಗವೈಕಲ್ಯತೆಯ ಮಕ್ಕಳು ಹುಟ್ಟಿರೋದು ಮತ್ತು ಅವ್ರು ಕಷ್ಟಪಟ್ಟಿರೋದು, ಅವ್ರ ತಂದೆ ತಾಯಿಗಳು ಕಷ್ಟಪಟ್ಟಿರೋದು ಇತ್ಯಾದಿ ಇತ್ಯಾದಿ ಇದೆ. ಅದು ಸರ್ಕಾರಕ್ಕೆ ಗೊತ್ತಿರೋದ್ರಿಂದಲೇ ಅವರಿಗೋಸ್ಕರವಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಸ್ಥೈರ್ಯ ಕೊಡುವಂಥ ಪ್ರಯತ್ನವನ್ನು ಸರ್ಕಾರಗಳು ಮಾಡಿದೆ. ನಾನು ಇತ್ತೀಚೆಗೆ ಬೇರೆ ಬೇರೆ ವರದಿಗಳನ್ನು ನೋಡಿದ್ದೇನೆ. ಅದು 2ನೇ ಪೀಳಿಗೆ 3ನೇ ಪೀಳಿಗೆಗಳಿಗೂ ಸಹ ಅದು ಮುಂದುವರಿತಾ ಇದೆ ಅನ್ನುವಂಥದ್ದು. ಇದು ಮುಂದುವರಿಬಾರದು, ಹಾಗೆ ನಮ್ಮೆಲ್ಲರ ಅಪೇಕ್ಷೆ. ಆದರೆ ಯಾವತ್ತೂ ಆಗಿರೋ ತಪ್ಪಿಗೆ ಇನ್ನು ಯಾರ್ಯಾರೋ ಯಾವಾಗಲೂ ಅನುಭವಿಸುವಂಥ ದುಸ್ಥಿತಿ ಬಂದಿರೋದು ನಿಜವಾಗಿ ನಮ್ಮೆಲ್ಲರ ಮನ ಕಲಗುವಂಥ ವಿಷಯ ಇದು. ಬಟ್ ಇಂಥ ಸಂದರ್ಭದಲ್ಲಿ ನಾವು ಆ ಕುಟುಂಬಕ್ಕೆ, ಆ ವ್ಯಕ್ತಿಗಳಿಗೆ ಮಾನಸಿಕವಾಗಿ ಧೈರ್ಯ ಕೊಟ್ಟು ಅವರು ಉತ್ತಮ ಜೀವನವನ್ನು ಸಮಾಜದ ಜನರ ಮಧ್ಯೆ ಮಾಡುವಂತೆ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಇದಕ್ಕೆ ಮುನ್ನೆಚ್ಚರ ಕ್ರಮವಾಗಿ ಹೀಗೆ ಆಗದೇ ಇರುವಂತೆ, ನೆಕ್ಸ್ಟ್ ಜನ್ರೇಷನ್ಗಳಿಗೆ ಅದು ಹೋಗದೇ ಇರುವಂತೆ ಇನ್ನೇನು ಮಾಡಬೇಕು ಅನ್ನೋದು ವೈಜ್ಞಾನಿಕವಾಗಿ ವೈದ್ಯರುಗಳು ಪರಿಹಾರವನ್ನು ಸೂಚಿಸಬೇಕು. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಇದು ನೆಕ್ಸ್ಟ್ ಜನ್ರೇಷನ್ಗಳಿಗೆ ಹೋಗಬಾರ್ದಲ್ಲ, ಆಗದೇ ಇರೋದಕ್ಕೆ ಸರ್ಕಾರ ವಿಜ್ಞಾನಿಗಳ ಮೂಲಕ ಪರಿಹಾರವನ್ನು ಕಂಡುಕೊಂಡು ಅದಕ್ಕೇನು ಚಿಕಿತ್ಸೆ ಇತ್ಯಾದಿಗಳ ಬಗ್ಗೆ, ಔಷಧಿ ಇತ್ಯಾದಿಗಳ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ಚರ್ಚೆ ಮಾಡ್ತೇನೆ. ಆ ಎಂಡೋಸಲ್ಫಾನ್ನಂಥ ವಿಷವನ್ನು ಹೇಗೆ ಜನರಿಗೆ ಉಣಿಸಿದ್ದಾರೆ ನಾನು ಮತ್ತದು ಹಿಂದೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಅಂತ. ಅಮಾನವೀಯವಾದಂಥ ಕೃತ್ಯ. ಅದರ ದುಷ್ಪರಿಣಾಮ ಪಾಪ ಯಾರೋ ಅಮಾಯಕರನ್ನು ಅನುಭವಿಸುವಂತೆ ಆಗಿದೆ. ಅವ್ರ ಅಂಗವೈಕಲ್ಯತೆಯ ವೈವಿಧ್ಯ ನೋಡಿಬಿಟ್ರೆ ಭಯ ಆಗತ್ತೆ. ನಮ್ಮ ಜಿಲ್ಲೆಯಲ್ಲಿಯೂ ಇದೆ. ಅದು ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿಯೂ ಇದೆ.
ಬಟ್ ಅದಕ್ಕೆ ಸರ್ಕಾರದಿಂದ ಯೋಜನೆ ಮಾಡಿದೆ, ಅವರಿಗೆ ಚಿಕಿತ್ಸೆ ಇತ್ಯಾದಿ ಕೊಡ್ತಾ ಇದೆ. ಈಗ ಸ್ವಲ್ಪ ಆತಂಕದ ಭಾಗ ಏನು ಅಂದರೆ ಅದು ನೆಕ್ಸ್ಟ್ ಜನ್ರೇಷನ್ಗಳಿಗೂ ಬರ್ತಾ ಇದೆ ಅನ್ನೋ ಅದು ದಟ್ ಈಸ್ ದಿ ಅಂದರೆ ಈಗ ಆಗಿರೋದು ಆಗಿದೆ, ಅವ್ರಿಗೆ ಏನೇನೋ ಅಂತೆಲ್ಲ ನಡೀತಾ ಇದೆ. ಬಟ್ ಈ ನೆಕ್ಸ್ಟ್ ಜನ್ರೇಷನಿಗೂ ಬರ್ತಾ ಇದೆ ಅನ್ನೋದು ಆತಂಕದ ವಿಷಯ. ನಾನು ಅದ್ರ ಬಗ್ಗೆ ಪರಿಹಾರ ನಂಗೆ ಗೊತ್ತಿಲ್ಲ, ಬಟ್ ನಾವು ವೈಜ್ಞಾನಿಕವಾಗಿ ಪರಿಹಾರ ಹುಡ್ಕೋಬೇಕು. ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತೀನಿ. ಎಂಡೋಸಲ್ಫಾನಿನ ದುಷ್ಪರಿಣಾಮ ಆಗಿರೋದು 100ಕ್ಕೆ 100ರಷ್ಟು ಸತ್ಯ ಇದೆ. ಅದರಿಂದ ಅಂಗವೈಕಲ್ಯತೆಯ ಮಕ್ಕಳು ಹುಟ್ಟಿರೋದು ಮತ್ತು ಕಷ್ಟಪಟ್ಟಿರೋದು, ಅವ್ರ ತಂದೆ ತಾಯಿಗಳು ಕಷ್ಟಪಟ್ಟಿರೋದು ಇತ್ಯಾದಿ ಇದೆ. ಅದು ಸರ್ಕಾರಕ್ಕೆ ಗೊತ್ತಿರೋದ್ರಿಂದಲೇ ಅವರಿಗೋಸ್ಕರವಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಸ್ಥೈರ್ಯ ಕೊಡುವಂಥ ಪ್ರಯತ್ನವನ್ನು ಸರ್ಕಾರಗಳು ಮಾಡಿದೆ. ನಾನು ಇತ್ತೀಚೆಗೆ ಬೇರೆ ಬೇರೆ ವರದಿಗಳನ್ನು ನೋಡಿದ್ದೇನೆ. ಅದು 2ನೇ ಪೀಳಿಗೆ 3ನೇ ಪೀಳಿಗೆಗಳಿಗೂ ಸಹ ಅದು ಮುಂದುವರಿತಾ ಇದೆ ಅನ್ನುವಂಥದ್ದು. ಇದು ಮುಂದುವರಿಬಾರದು, ಹಾಗೆ ನಮ್ಮೆಲ್ಲರ ಅಪೇಕ್ಷೆ. ಆದರೆ ಯಾವತ್ತೂ ಆಗಿರೋ ತಪ್ಪಿಗೆ ಇನ್ನು ಯಾರ್ಯಾರೋ ಯಾವಾಗಲೂ ಅನುಭವಿಸುವಂಥ ದುಸ್ಥಿತಿ ಬಂದಿರೋದು ನಿಜವಾಗಿ ನಮ್ಮೆಲ್ಲರ ಮನ ಕಲಗುವಂಥ ವಿಷಯ ಇದು. ಬಟ್ ಇಂಥ ಸಂದರ್ಭದಲ್ಲಿ ನಾವು ಆ ಕುಟುಂಬಕ್ಕೆ, ಆ ವ್ಯಕ್ತಿಗಳಿಗೆ ಮಾನಸಿಕವಾಗಿ ಧೈರ್ಯ ಕೊಟ್ಟು ಅವರು ಉತ್ತಮ ಜೀವನವನ್ನು ಸಮಾಜದ ಜನರ ಮಧ್ಯೆ ಮಾಡುವಂತೆ ನಾವು ನೋಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಆಗದೇ ಇರುವಂತೆ, ನೆಕ್ಸ್ಟ್ ಜನ್ರೇಷನ್ಗಳಿಗೆ ಅದು ಹೋಗದೇ ಇರುವಂತೆ ಇನ್ನೇನು ಮಾಡಬೇಕು ಅನ್ನೋದು ವೈಜ್ಞಾನಿಕವಾಗಿ ವೈದ್ಯರುಗಳು ಪರಿಹಾರವನ್ನು ಸೂಚಿಸಬೇಕು. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಇದು ನೆಕ್ಸ್ಟ್ ಜನ್ರೇಷನ್ಗಳಿಗೆ ಹೋಗಬಾರ್ದಲ್ಲ, ಆಗದೇ ಇರೋದಕ್ಕೆ ಸರ್ಕಾರ ವಿಜ್ಞಾನಿಗಳ ಮೂಲಕ ಪರಿಹಾರವನ್ನು ಕಂಡುಕೊಂಡು ಅದಕ್ಕೇನು ಚಿಕಿತ್ಸೆ ಇತ್ಯಾದಿಗಳ ಬಗ್ಗೆ, ಔಷಧಿ ಇತ್ಯಾದಿಗಳ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ಚರ್ಚೆ ಮಾಡ್ತೇನೆ. ಆ ಎಂಡೋಸಲ್ಫಾನ್ನಂಥ ವಿಷವನ್ನು ಹೇಗೆ ಜನರಿಗೆ ಉಣಿಸಿದ್ದಾರೆ ನಾನು ಮತ್ತದು ಹಿಂದೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಅಂತ. ಅಮಾನವೀಯವಾದಂಥ ಕೃತ್ಯ, ಅದರ ದುಷ್ಪರಿಣಾಮ ಪಾಪ ಯಾರೋ ಅಮಾಯಕರನ್ನು ಅನುಭವಿಸುವಂತೆ ಆಗಿದೆ. ಅವ್ರ ಅಂಗವೈಕಲ್ಯತೆಯ ವೈವಿಧ್ಯ ನೋಡಿಬಿಟ್ರೆ ಭಯ ಆಗತ್ತೆ. ನಮ್ಮ ಜಿಲ್ಲೆಯಲ್ಲಿಯೂ ಇದೆ, ಅದು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿಯೂ ಇದೆ. ಬಟ್ ಅದಕ್ಕೆ ಸರ್ಕಾರದಿಂದ ಯೋಜನೆ ಮಾಡಿದೆ, ಅವರಿಗೆ ಚಿಕಿತ್ಸೆ ಇತ್ಯಾದಿ ಕೊಡ್ತಾ ಇದೆ. ಈಗ ಸ್ವಲ್ಪ ಆತಂಕದ ಭಾಗ ಏನು ಅಂದರೆ ಅದು ನೆಕ್ಸ್ಟ್ ಜನ್ರೇಷನ್ಗಳಿಗೂ ಬರ್ತಾ ಇದೆ ಅನ್ನೋ ಅದು ದಟ್ ಈಸ್ ದಿ ಅಂದರೆ ಈಗ ಆಗಿರೋದು ಆಗಿದೆ, ಅವ್ರಿಗೆ ಏನೇನೋ ಅಂತೆಲ್ಲ ನಡೀತಾ ಇದೆ. ಬಟ್ ಈ ನೆಕ್ಸ್ಟ್ ಜನ್ರೇಷನಿಗೂ ಬರ್ತಾ ಇದೆ ಅನ್ನೋದು ಆತಂಕದ ವಿಷಯ. ನಾನು ಅದ್ರ ಬಗ್ಗೆ ಪರಿಹಾರ ನಂಗೆ ಗೊತ್ತಿಲ್ಲ, ಬಟ್ ನಾವು ವೈಜ್ಞಾನಿಕವಾಗಿ ಪರಿಹಾರ ಹುಡ್ಕೋಬೇಕು. ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತೀನಿ. ಎಂಡೋಸಲ್ಫಾನಿನ ದುಷ್ಪರಿಣಾಮ ಆಗಿರೋದು 100ಕ್ಕೆ 100ರಷ್ಟು ಸತ್ಯ ಇದೆ. ಅದರಿಂದ ಅಂಗವೈಕಲ್ಯತೆಯ ಮಕ್ಕಳು ಹುಟ್ಟಿರೋದು ಮತ್ತು ಕಷ್ಟಪಟ್ಟಿರೋದು, ಅವ್ರ ತಂದೆ ತಾಯಿಗಳು ಕಷ್ಟಪಟ್ಟಿರೋದು ಇತ್ಯಾದಿ ಇದೆ. ಅದು ಸರ್ಕಾರಕ್ಕೆ ಗೊತ್ತಿರೋದ್ರಿಂದಲೇ ಅವರಿಗೋಸ್ಕರವಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಸ್ಥೈರ್ಯ ಕೊಡುವಂಥ ಪ್ರಯತ್ನವನ್ನು ಸರ್ಕಾರಗಳು ಮಾಡಿದೆ. ನಾನು ಇತ್ತೀಚೆಗೆ ಬೇರೆ ಬೇರೆ ವರದಿಗಳನ್ನು ನೋಡಿದ್ದೇನೆ. ಅದು 2ನೇ ಪೀಳಿಗೆ 3ನೇ ಪೀಳಿಗೆಗಳಿಗೂ ಸಹ ಅದು ಮುಂದುವರಿತಾ ಇದೆ ಅನ್ನುವಂಥದ್ದು. ಇದು ಮುಂದುವರಿಬಾರದು, ಹಾಗೆ ನಮ್ಮೆಲ್ಲರ ಅಪೇಕ್ಷೆ. ಆದರೆ ಯಾವತ್ತೂ ಆಗಿರೋ ತಪ್ಪಿಗೆ ಇನ್ನು ಯಾರ್ಯಾರೋ ಯಾವಾಗಲೂ ಅನುಭವಿಸುವಂಥ ದುಸ್ಥಿತಿ ಬಂದಿರೋದು ನಿಜವಾಗಿ ನಮ್ಮೆಲ್ಲರ ಮನ ಕಲಗುವಂಥ ವಿಷಯ ಇದು. ಬಟ್ ಇಂಥ ಸಂದರ್ಭದಲ್ಲಿ ನಾವು ಆ ಕುಟುಂಬಕ್ಕೆ, ಆ ವ್ಯಕ್ತಿಗಳಿಗೆ ಮಾನಸಿಕವಾಗಿ ಧೈರ್ಯ ಕೊಟ್ಟು ಅವರು ಉತ್ತಮ ಜೀವನವನ್ನು ಸಮಾಜದ ಜನರ ಮಧ್ಯೆ ಮಾಡುವಂತೆ ನಾವು ನೋಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಆಗದೇ ಇರುವಂತೆ, ನೆಕ್ಸ್ಟ್ ಜನ್ರೇಷನ್ಗಳಿಗೆ ಅದು ಹೋಗದೇ ಇರುವಂತೆ ಇನ್ನೇನು ಮಾಡಬೇಕು ಅನ್ನೋದು ವೈಜ್ಞಾನಿಕವಾಗಿ ವೈದ್ಯರುಗಳು ಪರಿಹಾರವನ್ನು ಸೂಚಿಸಬೇಕು. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಇದು ನೆಕ್ಸ್ಟ್ ಜನ್ರೇಷನ್ಗಳಿಗೆ ಹೋಗಬಾರ್ದಲ್ಲ, ಆಗದೇ ಇರೋದಕ್ಕೆ ಸರ್ಕಾರ ವಿಜ್ಞಾನಿಗಳ ಮೂಲಕ ಪರಿಹಾರವನ್ನು ಕಂಡುಕೊಂಡು ಅದಕ್ಕೇನು ಚಿಕಿತ್ಸೆ ಇತ್ಯಾದಿಗಳ ಬಗ್ಗೆ, ಔಷಧಿ ಇತ್ಯಾದಿಗಳ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ಚರ್ಚೆ ಮಾಡ್ತೇನೆ. ಆ ಎಂಡೋಸಲ್ಫಾನ್ನಂಥ ವಿಷವನ್ನು ಹೇಗೆ ಜನರಿಗೆ ಉಣಿಸಿದ್ದಾರೆ ನಾನು ಮತ್ತದು ಹಿಂದೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಅಂತ. ಅಮಾನವೀಯವಾದಂಥ ಕೃತ್ಯ.
ಅದರ ದುಷ್ಪರಿಣಾಮ ಪಾಪ ಯಾರೋ ಅಮಾಯಕರನ್ನು ಅನುಭವಿಸುವಂತೆ ಆಗಿದೆ. ಅವ್ರ ಅಂಗವೈಕಲ್ಯತೆಯ ವೈವಿಧ್ಯ ನೋಡಿಬಿಟ್ರೆ ಭಯ ಆಗತ್ತೆ. ನಮ್ಮ ಜಿಲ್ಲೆಯಲ್ಲೂ ಇದೆ ಅದು. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿಯೂ ಇದೆ. ಬಟ್ ಅದಕ್ಕೆ ಸರ್ಕಾರದಿಂದ ಯೋಜನೆ ಮಾಡಿದೆ, ಅವರಿಗೆ ಚಿಕಿತ್ಸೆ ಇತ್ಯಾದಿ ಕೊಡ್ತಾ ಇದೆ. ಈಗ ಸ್ವಲ್ಪ ಆತಂಕದ ಭಾಗ ಏನು ಅಂದರೆ ಅದು ನೆಕ್ಸ್ಟ್ ಜನ್ರೇಷನ್ಗಳಿಗೂ ಬರ್ತಾ ಇದೆ ಅನ್ನೋ ಅದು ದಟ್ ಈಸ್ ದಿ ಅಂದರೆ ಈಗ ಆಗಿರೋದು ಆಗಿದೆ, ಅವ್ರಿಗೆ ಏನೇನೋ ಅಂತೆಲ್ಲ ನಡೀತಾ ಇದೆ. ಬಟ್ ಈ ನೆಕ್ಸ್ಟ್ ಜನ್ರೇಷನಿಗೂ ಬರ್ತಾ ಇದೆ ಅನ್ನೋದು ಆತಂಕದ ವಿಷಯ. ನಾನು ಅದ್ರ ಬಗ್ಗೆ ಪರಿಹಾರ ನನಗೆ ಗೊತ್ತಿಲ್ಲ, ಬಟ್ ನಾವು ವೈಜ್ಞಾನಿಕವಾಗಿ ಪರಿಹಾರ ಹುಡ್ಕೋಬೇಕು. ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತೀನಿ.